Sensation heroine, Big Boss season 11 attractive contestant. Put your hands together for Anusha Rai. Stunning performance in movies like Sensation heroine, Big Boss season 11 attractive contestant. Put your hands together for Anusha Rai. ಕಬ್ಬನ್ ಪಾರ್ಕ್ ಹೆಣ್ಣು ಮಕ್ಕಳಿಗೆ ಅವರಿಗೆ ಪ್ರಶಸ್ತಿಗಳನ್ನು ಕೊಟ್ಟು ಅವರನ್ನು ಮತ್ತಷ್ಟು ಪ್ರೇರಣೆಗೊಳಿಸುವಂಥ ಕೆಲಸವನ್ನು ವಾಕರ್ಸ್ ಅಸೋಸಿಯೇಷನ್ ಮಾಡ್ತಾ ಇದೆ. ಇದರ ಅಧ್ಯಕ್ಷರಾಗಿರುವಂಥ ಸಂದರ್ಭ ವಾಕರ್ಸ್ ಅಸೋಸಿಯೇಷನ್ ಕೇವಲ ವಾಕಿಂಗ್ ಮಾಡುವುದಲ್ಲ, ಇದು ಕಬ್ಬನ್ ಪಾರ್ಕನ್ನು ಉಳಿಸುವವರು ಅನ್ನೋದಕ್ಕೆ ನನಗೆ ಬಹಳ ಹೆಮ್ಮೆ ಆಗುತ್ತೆ ಮತ್ತು ಖುಷಿ ಆಗುತ್ತೆ. ಎಲ್ಲರೂ ಮಾಡ್ತಾರೆ ಅವರವರ ಜಾಗದಲ್ಲಿ, ಅವರವರ ಏರಿಯಾದಲ್ಲಿ, ಅವರವರ ಆರೋಗ್ಯದ ಸಲುವಾಗಿ ಎಲ್ಲರೂ ವಾಕ್ ಮಾಡ್ತಾರೆ. ಆದರೆ ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ಗೆ ಒಂದು ಗುರಿ ಇದೆ, ಅದರ ಹಿಂದೆ ಒಂದು ಹೋರಾಟ ಇದೆ, ಒಂದು ಮನಸ್ಸಿದೆ. ಆ ಮನಸ್ಸು ಇವತ್ತು ಕಬ್ಬನ್ ಪಾರ್ಕ್ ಅನ್ನು ಉಳಿಸಬೇಕು ಅಂತ ಹೇಳಿ ಈಗಾಗಲೇ ನಾವು ಆಲ್ಮೋಸ್ಟ್ 50% ಬಂದಿದ್ದೀವಿ. ಎಷ್ಟು ಜಮೀನಿತ್ತು ಅಲ್ಲಿ, ಅದು ಇವತ್ತು 50% ಕಡಿಮೆ ಆಗಿದೆ. ಆಡಳಿತ ನಡೆಸುವವರು ಮತ್ತು ನಮ್ಮ ಬೆಂಗಳೂರಿನ ರಿಯಲ್ ಯಾವಾಗಲೂ ಖಾಲಿ ಜಾಗಕ್ಕೆ ಕಂಡಿರುತ್ತೆ. ನಾವು ಯಾರು ಹೊರತಲ್ಲ, ಸರ್ಕಾರ ಇರುವಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕೂಡ 2-3 ವಿಷಯಗಳ ಪ್ರಸ್ತಾಪ ಆಗಿತ್ತು. ಒಂದು ರೇಸ್ ಕೋರ್ಸ್ ಅನ್ನು ಶಿಫ್ಟ್ ಮಾಡಬೇಕು ಅಂತೇಳಿ, ಕಬ್ಬನ್ ಪಾರ್ಕಲ್ಲೂ ಕಟ್ಟಡ ಕಟ್ಟಕ್ಕೆ ಅನುಮತಿ ಕೊಡಬೇಕು, ಅನ್ನು ಬೇರೆ ಕಡೆ ಸಾಧ್ಯ ಆದರೆ ಮಾಡಬೇಕು. ಈ ಪ್ರಸ್ತಾಪಗಳು ಪ್ರತಿಯೊಂದು ಸರ್ಕಾರಗಳಿದ್ದಾಗ ಕೂಡ ಬರ್ತವೆ. ನಮಗೆ ಸ್ಪಷ್ಟ ಇರಬೇಕು, ಎಲ್ಲ ಜಾಗಗಳು ಕೂಡ ನಮಗೆ ಲಂಚ್ ಸ್ಪೇಸ್, ನಮಗೆ ಉಸಿರಾಟಕ್ಕಿರುವಂಥ ಜಾಗ. ಇದರಲ್ಲಿ ವಿಪರೀತವಾದಂಥ ಕಾಂಕ್ರೀಟ್ ಕಟ್ಟಡ ಆಗಿದೆ. ಜಗತ್ತು ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಮಾತಾಡ್ತಾ ಇದೆ. ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಅತಿಯಾದಂಥ ಕಟ್ಟಡಗಳು, ಅತಿಯಾದಂಥ ದುರಾಸೆ, ಇದಕ್ಕೆ ದುರಾಸೆ ಆಗಬೇಕು. ಕಟ್ಟಡಗಳ ಮೇಲೆ ಕಟ್ಟಡ, ಪ್ಲೀಸ್ ಜಾಗ ಕೊಡಿ. ಪ್ಲೀಸ್ ಜಾಗ ಕೊಡಿ. ಕಬ್ಬನ್ ಪಾರ್ಕ್ ವಾಕರ್ಸ್ ಫರ್ಮರು ಅಂತಾರಾಷ್ಟ್ರೀಯ ಮಹಿಳೆ ಮತ್ತು ಯುವಕ ಸಾಧಕ ಪ್ರಶಸ್ತಿ ಅನ್ನೋ ಪದವನ್ನು ನಾವು ಪ್ರತಿ ವರ್ಷವೂ ಮಾಡ್ತಾ ಬರ್ತಾ ಇದ್ದೀವಿ. ಇದು ಬಂದು 5ನೇ ವರ್ಷ. ಈ ವರ್ಷಕ್ಕೆ ನಾವು ವಿಶೇಷವಾಗಿ ನಮ್ಮ ಮಹಿಳೆ ಯಾರು ಕೇಂದ್ರ ಮಂತ್ರಿ ಆಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಬಂದಿದ್ದರು, ಮತ್ತು ನಮ್ಮ ಇದರೊಳಗೆ ಅವಾರ್ಡಿ ತಗೊಂಡಿರ್ತಕ್ಕಂಥ ನಮ್ಮ ಉಮಾಶ್ರೀ ಅವರು ಬಂದಿದ್ದು. ಇವರು ಯಾಕಂದರೆ ಇವರೆಲ್ಲ ಸಾಧನೆ ಮಾಡಿರ್ತಕ್ಕಂಥ, ಮತ್ತು ಇಲ್ಲಿ ನಾವು ಕೊಟ್ಟಿರ್ತಕ್ಕಂಥ 11 ಸಾಧಿಕರು ಅದರೊಳಗೆ ಹಲಮಿನ್ ಕಾಲೇಜವರು ಕೂಡ ಒಳ್ಳೆಯ ಕೆಲಸ ಮಾಡಿದ್ದು. ಅದರಲ್ಲಿ ಇರ್ತಕ್ಕಂಥ ಪ್ರಿನ್ಸಿಪಲ್ ಆಗಿರ್ತ ಅನುರಾಧವರು, ಮತ್ತು ಇದು ನಮ್ಮ ಪ್ರಿಂಟಿಂಗ್ ಮೀಡಿಯಾದಲ್ಲಿ ಅಂದರೆ ಪ್ರಜಾವಾಣಿಯಿಂದ ಬಂದಿರತಕ್ಕಂಥ ಸುಶೀಲ ಅವರು, ಆಮೇಲೆ ಎಲೆಕ್ಟ್ರಾನಿಕ್ ಮೀಡಿಯಾ ಅವರು ರಜನಿಯವರು, ಹಾಗೆ ನಮ್ಮ ಅನಂಜನ ಅಂದರೆ ನಮ್ಮ ಉಮಾಶ್ರೀ ಜೊತೆಗೆ ಸೇರಿಕೊಂಡು, ಆಮೇಲೆ ಇವರು ದಕ್ಷಿಣ ಕನ್ನಡದಿಂದ ದೀಕ್ಷಾ ಅಂತ ಅವರು 216 ಗಂಟೆ ಅವರು ಭರತನಾಟ್ಯ ಮಾಡಿರ್ತಕ್ಕಂಥ ಅವರು ಇಲ್ಲಿಗೆ ಬಂದು ಪರ್ಫಾರ್ಮೆನ್ಸ್ ಕೊಟ್ಟು ಜೊತೆಗೆ ಅವಾರ್ಡಿನೂ ತಗೊಂಡು ಹೋದರು. ಈ ಥರ ನಾವು 11 ಜನಕ್ಕೆ ನಾವು ಕೊಟ್ಟಿದ್ದೀವಿ. ಪ್ರತಿ ವರ್ಷ ನಮ್ಮ ಈ ಕಬ್ಬನ್ ಪಾರ್ಕ್ ಉಳಿಸೋಕ್ಕೋಸ್ಕರ ಇದು ಯಾವುದೇ ವೈಯಕ್ತಿಕ ಯಾವುದೋ ರಾಜಕೀಯವಾಗಿ ನಾವು ಮಾಡ್ತಾಯಿಲ್ಲ. ಇದು ಎಲ್ಲರೂ ಇಲ್ಲಿ ಬೆಂಗಳೂರು ಇರೋದು
ಎಲ್ಲರಿಗೂ ಒಂದು ಎರಡು ಕಣ್ಣಿದ್ದಂಗೆ ಕಬ್ಬನ್ ಪಾರ್ಕು ಲಾಲ್ಬಾಗ್ ಒಂದು 2 ಕಣ್ಣಿದ್ದಂಗೆ ನಿಲ್ಲಿಸೋದು ನಮ್ಮ ಎಲ್ಲರ ಜವಾಬ್ದಾರಿ. ಅದಕ್ಕೆ ನಾನು ಎಲ್ಲೆಲ್ಲ ಯಾರು ನಮ್ಮ ಹವಡಿಗಳಿದ್ದಾರೆ ಅವರೆಲ್ಲ ಪ್ರತಿ ವರ್ಷವೂ ನಮ್ಮ ಒಂದು ಈ ಸಂಘಕ್ಕೆ ಸದಸ್ಯ ಆಗಿರ್ತಾರೆ. ಇನ್ನು ಮುಂದೆ ನಾವು ಎಲ್ಲ ಹೋರಾಟಕ್ಕೂ ಅವ್ರು ಬರ್ತಾರೆ. ಇವಾಗ ಬಿಷಪ್ ಕಾಟನ್ ಕಾಲೇಜು ಸ್ಟೂಡೆಂಟ್ಸ್ ನಮಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಅದೇ ಥರ ಹಿಂದೆ ಜೈನ್ ಕಾಲೇಜವರು ಮಾಡ್ತಾಯಿದ್ದಾರೆ, ಅವರು ಮಾಡ್ತಾರೆ. ಈ ವರ್ಷ ಅವ್ರಿಗೆ ಒಂದು ದಸರಾ ಇರೋದ್ರಿಂದ ಸ್ವಲ್ಪ ಬರಲಿಕ್ಕಾಗಿದೆ. ನಿಮಗೆಲ್ಲ ಗೊತ್ತಿದೆ, ಕಬ್ಬನ್ ಪಾರ್ಕ್ ಉಳಿಸ್ಲಿಕ್ಕೆ ಸಾಕಷ್ಟು ಪ್ರೋಗ್ರಾಮ್ಸ್ನ ನಾವು ಇಟ್ಕೊಂಡಿದ್ದೀವಿ. ನೀವು ಹಿಂದೆ ಒಂದು 30 ವರ್ಷದ ಹಿಂದೆ, ಒಂದು 50 ವರ್ಷದ ಹಿಂದೆ ನೋಡಿದ ಕಬ್ಬನ್ ಪಾರ್ಕೇ ಬೇರೆ, ಈಗ ನೋಡ್ತಿರೋ ಕಬ್ಬನ್ ಪಾರ್ಕೇ ಬೇರೆ. ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ. ಏನು ಸ್ವಲ್ಪ ಕಾಡು ಕಳೆ ಆ ಥರ ಜಾಗ ಇದ್ದು ಕೂಡ ಡೆವಲಪ್ ಮಾಡಿ ನಾವು ಈಗ ಒಂದು ಗಾರ್ಡನ್ ಮಾಡಿದ್ದೀವಿ. ಅಲ್ಲಿ ಬೇರೆ ಬೇರೆ ಥರದ ಒಂದು ಗಿಡ ಮರಗಳನ್ನ ನೆಟ್ಟಿದ್ದೀವಿ. ಎಸ್ಪೆಷಲಿ ನಮ್ಮ ಏನು ಇಂಡಿಜಿನಸ್ ಅಂದರೆ ನಮ್ಮ ಏನು ತಳಿಗಳಿದೆ ಜಾಸ್ತಿ ಸೆಲೆಕ್ಟ್ ಮಾಡಿದ್ದೀವಿ. ಪವಿತ್ರವನ ಅಂತ ಒಂದು ಮಾಡಿದ್ದೀವಿ ಅಲ್ಲಿ. ಮತ್ತು ಮುಂದಿನ ದಿನಗಳಲ್ಲೂ ಕೂಡ ನಾವು ಜಾಸ್ತಿ ಮೆಡಿಸಿನಲ್ ಆರೋಮ್ಯಾಟಿಕ್ ಪ್ಲ್ಯಾಂಟ್ಸ್ ಆ ಥರದ್ದನ್ನು ನಾವು ಜಾಸ್ತಿ ನೆಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು. ಪ್ಲ್ಯಾಂಟ್ ಸ್ಪೀಸಸ್ ನಿಮಗೆಲ್ಲ ಗೊತ್ತಿರ್ಬೋದು. ಈ ದೇವಕಣಗಲೆ ಅಂತ ಇದೆ, ಅದು ಫ್ಲವರ್ ಬಿಟ್ಟರೆ ಅದರದ್ದು ಫ್ರ್ಯಾಗ್ರೆನ್ಸಿಂದ ಆ್ಯಂಟಿವೈರಲ್ ಪ್ರಾಪರ್ಟಿ. ನೀವು ಜಸ್ಟ್ ಅಲ್ಲಿ ಪಾಸ್ ಆದರೆ ನಿಮ್ಮಲ್ಲಿ ಇರೋವಂಥ ರೋಗಗಳು, ವೈರಲ್ ಇನ್ಫೆಕ್ಷನನ್ನು ಕ್ಯೂರ್ ಮಾಡೋವಂಥ ಶಕ್ತಿ ಇರುತ್ತೆ. ನಮ್ಗೆ ಗೊತ್ತೇ ಇರೋಲ್ಲ. ಇವೆಲ್ಲ ಒಂಥರ ಏನಂತಾರೆ, ಗಾಡ್ಸ್ ಗಿಫ್ಟ್ ಅಂತ ಹೇಳ್ತೀವಿ. ನಾವು ಜಾಸ್ತಿ ಒತ್ತು ಕೊಟ್ಟು ನೀವು ಲಿಂಗೂಡ್ ಸರ್ಕಲ್ ನೋಡಿರ್ಬೋದು. ನಮ್ಮ ಇಂಡಿಯಾದಲ್ಲಿ ಹೈಯೆಸ್ಟ್ ಕಲೆಕ್ಷನ್ಸ್ ಆಫ್ ದೇವಕಣಗಲೆ ವೆರೈಟೀಸ್ ಅಲ್ಲಿದೆ. ಸೊ ಅದನ್ನು ನಾವು ಒತ್ತು ಕೊಟ್ಟು ಇತ್ತೀಚಿನ ಒಂದು 10 ವರ್ಷದಲ್ಲಿ ನೆಟ್ಟಿರುವಂಥ ಗಿಡಗಳವೆಲ್ಲ ನಮಗೆ ಸಾಕಷ್ಟು ಸಪೋರ್ಟಿವ್ ಆಗಿ ನೆಟ್ಟಿದ್ದಾರೆ. ಸಾಕಷ್ಟು ಕೆಲಸಗಳನ್ನು ಮಾಡ್ತಾಯಿದ್ದಾರೆ ನಮ್ಮ ಜೊತೆ ಸೇರಿಬಿಟ್ಟು. ಮುಖ್ಯವಾಗಿ ಕಬ್ಬನ್ ಪಾರ್ಕು ನಿಮಗೆಲ್ಲ ಗೊತ್ತಿದೆ, ಒಂದು ಬೆಂಗಳೂರಿನ ಹೃದಯ ಭಾಗ. ಎಲ್ಲರೂ ಬರ್ತಾರೆ, ಎಲ್ಲರೂ ಕೂಡ ಅದರ ಮೇಲೆ ಕಣ್ಣು ಸಹ ಇದೆ. ಯಾಕೆಂದರೆ ಖಾಲಿ ಜಾಗ ಇದೆ, ಏನಾದರೂ ಒಂದು ಬೇರೆ ಪ್ಲ್ಯಾನ್ಸ್ ತರ್ಬೋದಂತ. ಖಂಡಿತ ಅದನ್ನು ಕಬ್ಬನ್ ಪಾರ್ಕ್ ಆಗಿ ಇರೋಕ್ಕೆ ಬಿಡಿ. ಅಲ್ಲಿ ಏನು ಗಿಡ ಮರಗಳಿದೆ ಹಾಗೆ ಇರಲಿ. ನಾವಿನ್ನೂ ಹೆಚ್ಚು ಒತ್ತು ಕೊಟ್ಟು ಬೇರೆ ಬೇರೆ ಸ್ಪೀಸೀಸ್ನ ಹಾಕೋಕ್ಕೆ ತೋಟಗಾರಿಕೆ ಇಲಾಖೆ ಪ್ರಯತ್ನ ಮಾಡ್ತಾಯಿದ್ವಿ. ಯಾಕೆಂದರೆ ಮರ ಏನಿದೆ ಕಬ್ಬನ್ ಪಾರ್ಕಲ್ಲಿ ಮೊದಲನೇದಾಗಿ ಇಂಟ್ರೊಡ್ಯೂಸ್ ಮಾಡಿರೋದು. ಸುಮಾರು 500 ವರ್ಷಕ್ಕೂ ಹೆಚ್ಚು ವಯಸ್ಸಿನ ಸಿಲ್ವರ್ ಮರಗಳು ಸಹ ಕಬ್ಬನ್ ಪಾರ್ಕಲ್ಲಿದೆ. ಇದು ಎಲ್ಲೂ ಪ್ರಪಂಚದಲ್ಲಿ ಇಲ್ಲ. ಸ್ಪೀಸೀಸು ಈ ಥರದ್ದೆಲ್ಲ ಇದೆ. ಹಾಗಾಗಿ ಅದನ್ನು ಹಾಗೆ ಬಿಡಿ. ಅದನ್ನು ತೋಟಗಾರಿಕೆ ಮತ್ತು ಮರ ಹೂಗಳನ್ನು ತಬೂಬಿಯಾ ಇರ್ಬೋದು, ಬೇರೆ ಬೇರೆ ಸ್ಪೀಸೀಸ್ ಸಾಕಷ್ಟು ಇದಿದೆ. ಆ ಥರದನ್ನು ನಾವು ಮತ್ತೆ ಒತ್ತು ಕೊಟ್ಟು ಹಾಕ್ತೀವಿ. ಅದನ್ನು ನೋಡಿ